ಅವರಿಬ್ಬರದ್ದು 2-3 ವರ್ಷದ ಪ್ರೀತಿ. ಊರಿನವರಿಗೂ ಇವರ ವಿಷಯ ಗೊತ್ತಾಗಿತ್ತು. ನೋಡೋದಕ್ಕೆ ಸ್ವರದ್ರೂಪಿಯಾಗಿದ್ದಂತಹ ಹೆಣ್ಮಗಳು ಮಾಡೆಲ್ ಆಗಬೇಕು ಅನ್ನೋ ಕನಸನ್ನ ಕಾಳ್ತಿದ್ರು. ಮೊನ್ನೆ ಪಾರ್ಕ್ನಲ್ಲಿ ಸಿಕ್ಕಂತಹ ಸ್ಟ್ರೀಟ್ ಫೋಟೋಗ್ರಾಫರ್ ಒಂದಿಷ್ಟು ಫೋಟೋವನ್ನ ತೆಗೆದಿದ್ದ. ಇದೇ ವಿಷಯಕ್ಕೆ ಶುರುವಾದ ಲವರ್ಸ್ ರಗಳೇ ಸುಂದರಿಯ ಪ್ರಾಣವನ್ನೇ ತೆಗೆದಿದೆ. ಮೆಲೋಡಿ ಸಾಂಗ್, ಕಣ್ಕುಕ್ಕುವಂತ ಆಕ್ಟಿಂಗ್, ಒಂದೊಂದು ರೀಲ್ಸ್ ನಲ್ಲೂ ಒಂದೊಂದು ಲುಕ್. ಕ್ಯಾಮರಾ ಮುಂದೆ ನಿಂತ್ರೆ ಕ್ಯಾಮರಾವೇ ಈಕೆಯನ್ನ ನೋಡಿ ನಾಚ್ಕೊಳ್ತಿತ್ತು. ಯಾಕಂದ್ರೆ ಅಂದಕ್ಕೆ ಆಭರಣದಂತಿದ್ಲು ಈ ಹೆಣ್ಣು ಮಗಳು. ಸೌಂದರ್ಯದ ಗಣಿಯಂತಿದ್ದವಳು ಹೆತ್ತವಳ ಪಾಲಿನ ದೊಡ್ಡ ಕನಸಾಗಿದ್ಲು. ಯಾಕಂದ್ರೆ ತಾಯಿಗೆ ಮಗಳು ಬಿಟ್ರೆ ಬೇರ್ಯಾರಿಲ್ಲ. ಮಗಳಿಗೂ ತಾಯಿ ಬಿಟ್ರೆ ನನ್ನೋರು ತನ್ನೋರು ಅನ್ನೋರಿರ್ಲಿಲ್ಲ. ಫೈನಲ್ ಇಯರ್ ಡಿಗ್ರಿ ಮಾಡ್ತಿದ್ದವಳು ಮಾಡೆಲ್ಗಳಿಗೆ ಮೇಕಪ್ ಆರ್ಟಿಸ್ಟ್ ಆಗಿಯೂ ಕೆಲಸ ಮಾಡ್ತಿದ್ಲು. ಮಾಡೆಲ್ಗಳ ಜೊತೆ ಇರ್ತಿದ್ದಕ್ಕೋ ಏನೋ ಈಕೆ ಕೂಡ ಯಾವ ಮಾಡೆಲ್ಗೂ ಕಮ್ಮಿಗಿಲ್ಲದಂತಿದ್ಲು. ಆದ್ರೆ ಕಾರು ಡ್ರೈವರ್ನ ಲವ್ ಮಾಡಿದ್ದೆ ಈಕೆ ಪಾಲಿಗೆ ಕಂಟಕವಾಗಿ ಹೋಗಿದೆ. ಫೋಟೋ ಶೂಟ್ ಮಾಡಿಸಿದ್ದ ವಿಷಯಕ್ಕೆ ಶುರುವಾದ ಗಲಾಟೆ ಸುಂದರಿಯ ಜೀವವನ್ನೇ ತೆಗೆದಿದೆ. ಪ್ರೀತಿಸಿದ ಹುಡುಗ ಮನೆಗೆ ಬಂದು ಗಲಾಟೆ ಮಾಡಿದ ಅಂತ ನೇಣಿನ ಕುಣಿಕೆಗೇರಿದ್ದಾಳೆ. ಫೋಟೋ ಶೂಟ್ ವಿಷಯಕ್ಕೆ ಹೋಗೇ ಬಿಡ್ತು ಜೀವ. ಹುಡುಗ ಬೈದ ಅಂತ ಸಿಟ್ಟು. ಇವಳದ್ದು ಸಾಯೋ ವಯಸ್ಸಲ್ಲ. ಮನೆಯಲ್ಲಿ ಯಾವುದೇ ತೊಂದರೆಯೂ ಇರ್ಲಿಲ್ಲ. ಕಾಲೇಜ್ಗೆ ಹೋಗ್ತಾನೆ ಮೇಕಪ್ ಆರ್ಟಿಸ್ಟ್ ಆಗಿಯೂ ಗುರುತಿಸಿಕೊಂಡಿದ್ಲು. ಜಸ್ಟ್ 21 ವರ್ಷಕ್ಕೇನೆ ತನ್ನ ಬದುಕಿನ ಹಾದಿಯನ್ನ ಗೊತ್ತು ಮಾಡಿಕೊಂಡಿದ್ಲು. ಆದ್ರೆ ಪ್ರೀತಿ ಪ್ರೇಮ ಅಂತ ಹೋಗಿದ್ದೆ ಸುಂದರಿಯ ಬಾಳಿಗೆ ದುಸ್ವಪ್ನವಾಗಿದೆ. ಸಣ್ಣ ವಿಷಯಕ್ಕೆ ಶುರುವಾದ ಗಲಾಟೆ ಜೀವವನ್ನೇ ತೆಗೆದಿದೆ. ಇದೇ ಫೋಟೋ ಶೂಟ್ ವಿಷಯಕ್ಕೆ ಶುರುವಾದ ಜಗಳ ಪ್ರಾಯದ ಹೆಣ್ಣು ಮಗಳ ಪ್ರಾಣವನ್ನೇ ನಿಲ್ಲಿಸಿದೆ. ಇವಳ ಹೆಸರು ಚೈತನ್ಯ ಅಂತ. ಜಸ್ಟ್ 21 ವರ್ಷ. ತುಮಕೂರು ತಾಲೂಕಿನ ಹೊಸಹಳ್ಳಿ ನಿವಾಸಿ. ನೋಡೋದಕ್ಕೆ ಸ್ಫುರದ್ರೂಪಿ ಚಲುವೆಯಂತಿದ್ಲು. ಮುಂದೆ ತಾನೊಬ್ಬ ಮಾಡೆಲ್ ಆಗ್ಬೇಕು ಅಂತ ದೊಡ್ಡ ಕನಸು ಕಟ್ಕೊಂಡಿದ್ಲು. ಅದಕ್ಕೆ ತಕ್ಕಂತೆ ತಯಾರಿ ಕೂಡ ಮಾಡ್ಕೊಳ್ತಿದ್ಲು. ಆದ್ರೆ ವಯಸ್ಸಲ್ಲದ ವಯಸ್ಸಲ್ಲಿ ಶುರುವಾದ ಪ್ರೀತಿ ಜೀವಕ್ಕೆ ಮುಳುವಾಗಿದೆ. ಇದೇ ವಿಜಯ್ ಕುಮಾರನೇ ಚೈತನ್ಯಾಳ ಪ್ರಿಯಕರ. ಹೊಸಳ್ಳಿ ಪಕ್ಕದ ರಾಮೇನಹಳ್ಳಿಯ ವಿಜಯ್ ಕುಮಾರ್ ಡ್ರೈವರ್ ಆಗಿದ್ರಿಂದ ಆಗಾಗ ಹೊಸಳ್ಳಿಗೂ ಬರ್ತಿದ್ದ. ಅದರಲ್ಲೂ ಚೈತನ್ಯ ತಾಯಿ ಸೌಭಾಗ್ಯಮ್ಮ ಟೀ ಶಾಪ್ ಇಟ್ಕೊಂಡಿದ್ರಿಂದ ಟೀ ಕುಡಿಯೋದಕ್ಕೆ ಬರ್ತಿದ್ದವ ಚೈತನ್ಯಾಳಿಗೆ ಗಾಳ ಹಾಕಿದ್ದ. ವಿಜಯ್ ಕೂಡ ನೋಡೋದಕ್ಕೆ ಸುಮಾರಾಗಿದ್ರಿಂದ ಚೈತನ್ಯ ಪ್ರೀತಿಯಲ್ಲಿ ಬಿದ್ದಿದ್ಲು. ಮೋಸ್ಟ್ಲಿ ಸೆಕೆಂಡ್ PUCಯಲ್ಲೋ ಅಥವಾ ಫಸ್ಟ್ ಇಯರ್ ಡಿಗ್ರಿಯಲ್ಲಿದ್ದಾಗ್ಲೋ ಇಬ್ಬರ ನಡುವೆ ಲವ್ ಶುರುವಾಗಿತ್ತು. ಪಾರ್ಕ್ನಲ್ಲಿ ಜೀವ ತೆಗೆದ ರೀಲ್ಸ್. ಈ ಫೋಟೋಗಳೇ ಈ ಹೆಣ್ಣು ಮಗಳ ಪಾಲಿಗೆ ಕಂಟಕವಾಗಿದ್ದು. ಮೊನ್ನೆ ರಾಧಾಕೃಷ್ಣ ರಸ್ತೆಯಲ್ಲಿರುವ ಪಾರ್ಕ್ ಒಂದರಲ್ಲಿ ತನ್ನ ಪಾಡಿಗೆ ತಾನು ಕೂತಿದ್ದ ಸ್ಟ್ರೀಟ್ ಫೋಟೋಗ್ರಾಫರ್ ಭರತ್ ಎಂಬಾತ ಚೈತನ್ಯಾಳನ್ನ ನೋಡಿದ್ದಾನೆ. ನೋಡೋದಕ್ಕೆ ಯಾವ ಮಾಡೆಲ್ಗೂ ಕಮ್ಮಿಗಿರ್ಲಿಲ್ಲ. ಹೀಗಾಗಿ ನಿಮ್ಮದೊಂದಿಷ್ಟು ಫೋಟೋ ತೆಗೆತೇನೆ ಅಂತ ರಿಕ್ವೆಸ್ಟ್ ಮಾಡಿದ್ದ. ಇದಕ್ಕೆ ಚೈತನ್ಯ ಕೂಡ ಓಕೆ ಅಂದಿದ್ಲು. ಬಳಿಕ ಇದೇ ಪಾರ್ಕ್ ಸುತ್ತಮುತ್ತ ಸಖತ್ತಾಗಿಯೇ ಪೋಸ್ ಕೊಟ್ಟಿದ್ಲು. ಕೊನೆಗೆ ಈ ಫೋಟೋಗಳಿಗೆ ಕಿಕ್ ಕೊಡುವಂತಹ ಸಾಂಗ್ ಒಂದನ್ನ ಹಾಕಿದ್ದ ಭರತ್ ತನ್ನ ಇನ್ಸ್ಟಾಗ್ರಾಂನಲ್ಲಿ ಹಾಕೊಂಡು ಚೈತನ್ಯಾಳಿಗೂ ಟ್ಯಾಗ್ ಮಾಡಿದ್ದ. ಇದೇ ನೋಡಿ ಕಂಟಕವಾಗಿದ್ದು. ಭರತ್ ಇನ್ಸ್ಟಾಗ್ರಾಂನಲ್ಲಿ ಚೈತನ್ಯಾಳ ವಿಡಿಯೋ ನೋಡ್ತಿದ್ದಂತೆ ಲವ್ವರ್ ವಿಜಯ್ ಉರಿದು ಹೋಗಿದ್ದಾನೆ. ನನ್ನ ಹುಡುಗಿ ಫೋಟೋವನ್ನ ಇವನು ಯಾವನೋ ಹಾಕೊಂಡಿದ್ದಾನಲ್ಲ ಅಂತ ಸೀದಾ ಚೈತನ್ಯಾಳ ಮನೆಗೆ ಬಂದಿದ್ದಾನೆ. ಫೋಟೋ ಶೂಟ್ ವಿಷಯಕ್ಕೆ ದೊಡ್ಡ ಹೈಡ್ರಾಮಾವೇ ಮಾಡಿದವ. ಬಾಯಿಗೆ ಬಂದಂತೆ ಬೈದು ಹೋಗಿದ್ದಂತೆ. ಇದಾದ ಸ್ವಲ್ಪ ಹೊತ್ತಿಗೆ ಅಂದರೆ ರಾತ್ರಿ 10 ಗಂಟೆ ಸುಮಾರಿಗೆ ಮತ್ತೆ ಹುಡುಗಿ ಮನೆಗೆ ಓಡೋಡಿ ಬಂದವ ಚೈತನ್ಯ ನೇಣು ಹಾಕೊಂಡಿದ್ದಾಳೆ ಅಂತ ಕೂಗಾಡೋದಕ್ಕೆ ಶುರು ಮಾಡಿದ್ದ. ರೂಮ್ನಲ್ಲಿದ್ದ ಸೌಭಾಗ್ಯರನ್ನ ಕರೆದು ಗೋಳಾಡೋದಕ್ಕೆ ಶುರು ಮಾಡಿದ್ದಾನೆ. ಕೊನೆಗೆ ರೂಮ್ಗೆ ಹೋಗಿ ನೋಡಿದ್ರೆ ಚೈತನ್ಯ ನೇಣಿಯಲ್ಲಿ ನೇತಿದ್ಲು. ಚೆನ್ನಾಗೇ ಇದ್ಲು. ರಾತ್ರಿನೂ ಊಟ ಮಾಡಿ ಎಲ್ಲ ಮಾಡಿ ಅವಳು ನಾನು ಊಟ ಮಾಡಿ ಎಲ್ಲ ಮಾಡಿ ರಾತ್ರಿ ಏನು ಅಂದವನೇ ಬಂದು ಒಳಗೆ ಇವಳೆ ನೇಣು ಹಾಕೊಂಡವಳವಾಗ ನನ್ನ ಮಗನೇ ಬಂದು ಕದ ಹೊಡೆದವನೇ. ನನಗೆ ಗೊತ್ತಿಲ್ಲ. ರೂಮ್ ಬಾಕ್ಲಾಕಿ ಅವಾಗ ನಮ್ಮ ಅತ್ತಿಗೆ ಫೋನ್ ಮಾಡಿ ಚೈತನ್ಯ ಹಿಂಗೆ ಮಾಡ್ಕೊಂಡವಳೆ ಅಂದಾಗಲೇ ನನಗೆ ಗೊತ್ತು. ನನ್ನ ರೂಮ್ ಬಾಗ್ಲಾಕ್ಯವ್ರೆ.
ರಾತ್ರಿ ಬಂದಂಗ್ ಮಾಡಿ ಏನೋ ಅಂದಿರತ್ಕೊಳ್ಳೋ ತರಕಾಗಿರೋದು. ಚೈತನ್ಯ ಹಾಗೂ ವಿಜಯ್ ಕುಮಾರ್ನ ಪ್ರೀತಿಗೆ ಚೈತನ್ಯ ಮಾವ ತುಂಬಾ ವಿರೋಧ ಮಾಡ್ತಿದ್ರು. ಇದೆಲ್ಲ ಸರಿಯಲ್ಲ, ನಮ್ಮ ಹುಡುಗಿ ತಂಟೆಗೆ ಬರಬೇಡ ಅಂತ ವಿಜಯ್ಗೆ ಒಂದೆರಡು ಬಾರಿ ವಾರ್ನಿಂಗ್ ಸಹ ಕೊಟ್ಟಿದ್ರು. ಆದ್ರೆ ಇವರಿಬ್ಬರ ಪ್ರೀತಿ ಮಾತ್ರ ನಿಂತಿರ್ಲಿಲ್ಲ. ಆದ್ರೀಗ ಚೈತನ್ಯ ಸಾವನ್ನಪ್ಪಿದ್ದಂತೆ ವಿಜಯ್ನಿಂದಾಗಿ ನನ್ನ ಮಗಳು ಸಾವನ್ನಪ್ಪಿದ್ದಾಳೆ ಅಂತ ಚೈತನ್ಯ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. ರಾತ್ರಿ 10 ಗಂಟೆಗೆ ಬಂದು ಮನೆ ಹತ್ರ ಬಂದು ಏನು ಅಪ್ರೋಚ್ ಮಾಡೋದನ್ನ ಏನೋ ಸಾವು ಮಾಡ್ಕೊಳ್ಳೋದಕ್ಕೆ ಅಂದ್ಕೊಂಡಿದ್ದಾರೆ. ಅದಾದಮೇಲೆ ಅವನೇ ಗೇಟ್ ಓಪನ್ ಮಾಡಿ ಓಡೋಗಿದ್ದಾನೆ. ಮನೆ ಹತ್ರ ಬಂದವನೇ ನೈಟ್ 10:10ರಲ್ಲಿ 9:50ರಲ್ಲಿ ಸುಮಾರು ಬಂದು ಮನೆ ಹತ್ರ ಏನಕ್ಕೆ ಬಂದಿದೆ ಅಂತ ಗೊತ್ತಿಲ್ಲ, ಈ ಥರ ಪ್ರಚೋದನೆ ಮಾಡಿರ್ಬೋದು. ಒಟ್ನಲ್ಲಿ ಫೋಟೋ ಶೂಟ್ ವಿಷಯಕ್ಕೆ ಶುರುವಾದ ಗಲಾಟೆ ಒಬ್ಬಳ ಜೀವವನ್ನೇ ತೆಗೆದಿದ್ದು ಮಾತ್ರ ದುರಂತ. ದುಡುಕಿನ ಕೈಗೆ ಬುದ್ಧಿ ಕೊಟ್ಟವಳು ಸುಂದರ ಬದುಕನ್ನೇ ಸರ್ವನಾಶ ಮಾಡಿಕೊಂಡಿದ್ದಾಳೆ. ವಿಠಲ್, ನ್ಯೂಸ್ 18 ತುಮಕೂರು. ಗಾಂಜಾ ಗ್ಯಾಂಗ್ ಅಟ್ಟಹಾಸಕ್ಕೆ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು. ಪ್ರಕರಣ ಸಂಬಂಧ ದೂರಿಗೆ ಪ್ರತಿ ದೂರು ಕೂಡ ದಾಖಲಾಗ್ತಿದ್ದಂತೆ ಪೊಲೀಸರು ಸೈಲೆಂಟ್ ಆಗಿದ್ರು. ಯಾವಾಗ ನ್ಯೂಸ್ 18 ಅಖಾಡಕ್ಕೆ ಇಳಿತೋ ಕೀಚಕರ ಕೈಗೆ ಕೋಳ ಬಿದ್ದಿದೆ. ನ್ಯಾಯ ಸಿಕ್ಕಿದೆ ಸರ್, ತುಂಬಾ ಖುಷಿ ಆಗ್ತಾ ಇದೆ. ಇವಾಗ ಕ್ರೈಮ್ ಇಲ್ಲ ಅಂದರೆ ಪೊಲೀಸರಿಗೆ ಕೆಲಸನೇ ಇರಲ್ಲ. ಪಾಪಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇರುತ್ತೆ ಅಂತಾರಲ್ಲ, ಇದಕ್ಕೆ ನೋಡಿ ಮೊನ್ನೆ ಇವರೆಲ್ಲ ಅದ್ಯಾವ ಲೆವೆಲ್ಗೆ ಅಟ್ಟಹಾಸ ಮೆರೆದಿದ್ರು ಅಂದ್ರೆ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು. ಗಾಂಜಾ ನಶೆ ಏರಿಸ್ಕೊಂಡವರು ತಮ್ಮನ್ನ ತಾವೇ ಪುಡಾಂಗು ಅಂದ್ಕೊಂಡು ಒಂಟಿ ಹೆಣ್ಮಗಳ ಮೇಲೆ ಮುಗಿಬಿದ್ದಿದ್ರು. ರಕ್ಷಣೆಗೆ ಬಂದವನ ಮೇಲೂ ಹಲ್ಲೆ ಮಾಡಿ ಮಠ ಮಧ್ಯಾಹ್ನವೇ ಹೈಡ್ರಾಮಾ ಸೃಷ್ಟಿಸಿದ್ರು. ಆದ್ರಿವತ್ತು ಇವರೆಲ್ಲರ ಪರಿಸ್ಥಿತಿ ಹೇಗಾಗಿದೆ ನೋಡಿ. ನಿನ್ನೆ ಇದ್ದ ಪೌರುಷ ಇಲ್ಲ, ಎರಡೆಜ್ಜೆ ಇಡೋದಕ್ಕೂ ಆಗ್ತಿಲ್ಲ. ಪೊಲೀಸರ ಟ್ರೀಟ್ಮೆಂಟ್ಗೆ ಪತ್ರಗುಟ್ಟಿ ಹೋದವರು ಜೈಲಲ್ಲಿ ಕೂತ್ಕೊಂಡು ಮುದ್ದೆ ಮುರಿಯುವಂತಾಗಿದೆ. 2 ದಿನದಿಂದೆ ಪೌರುಷ, ಇವತ್ತು ಜೈಲಲ್ಲಿ ವಿಲವಿಲ. ನ್ಯೂಸ್ 18 ವರದಿ ಎಫೆಕ್ಟ್, ಗಾಂಜಾ ಕೀಚಕರು ಅರೆಸ್ಟ್. ಭಾನುವಾರ ಮಧ್ಯಾಹ್ನ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಠಾಣಾ ವ್ಯಾಪ್ತಿಯ ರೇಣುಕಾ ಯಲ್ಲಮ್ಮ ಬಡಾವಣೆಯಲ್ಲಿ ದೊಡ್ಡ ಹೈಡ್ರಾಮಾವೇ ಸೃಷ್ಟಿಯಾಗಿತ್ತು. ಸಿಂಗಲ್ ಲೇಡಿ ಸಿಕ್ಕಳು ಅಂತ ಗಾಂಜಾ ನಶೆಯಲ್ಲಿದ್ದವರೆಲ್ಲ ಬಾಲ ಬಿಚ್ಚಿದ್ರು. ಮನೆ ಬಾಗಿಲಿಗೂ ಹೋಗಿ ಮನಸ್ಸೋ ಇಚ್ಛೆ ಥಳಿಸಿದ್ರು. ಸಂತ್ರಸ್ತೆ ದೂರು ಕೊಡ್ತಿದ್ದಂತೆ ಆರೋಪಿಗಳ ಕಡೆಯವರು ಪ್ರತಿದೂರು ದಾಖಲಿಸಿದ್ರು. ಹೀಗಾಗಿ ಆರೋಪಿಗಳನ್ನ ಬಂಧಿಸೋದಕ್ಕೆ ಪೊಲೀಸರು ಹಿಂದೆ ಮುಂದೆ ನೋಡ್ತಿದ್ರು. ನಡುಬೀದಿ ರಂಪಾಟವಾಗಿ ಮಹಿಳೆ ಘನತೆಗೆ ಧಕ್ಕೆಯಾಗಿದ್ರು. ಪೊಲೀಸರಿಂದ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಯಾವಾಗ ಈ ಬಗ್ಗೆ ನ್ಯೂಸ್ 18 ನಿರಂತರ ಸುದ್ದಿ ಪ್ರಸಾರ ಮಾಡ್ತೋ ಖಾಕಿ ಫುಲ್ ಅಲರ್ಟ್ ಆಯ್ತು. ಗಾಂಜಾ ನಶೆಯಲ್ಲಿ ಅಟ್ಟಹಾಸ ಮೆರೆದು ತಲೆಮರೆಸಿಕೊಂಡವರನ್ನ ಒಬ್ಬೊಬ್ಬರಾಗಿಯೇ ಎಳ್ಕೊಂಡು ಬಂದ್ರು ಪೊಲೀಸರು. ಗಾಂಜಾ ಗಿರಾಕಿಗಳ ಹಿಂದೆ ಬಿದ್ದಿದ್ದ ಪೊಲೀಸರು ಒಬ್ಬರನ್ನು ಬಿಡದೆ ಬೆಂಡೆತ್ತಿ ಬ್ರೇಕ್ ಹಾಕಿದ್ದಾರೆ. ಪ್ರಮುಖ ಆರೋಪಿ ಜಾನ್ ರಿಚರ್ಡ್ ಸೇರಿದಂತೆ 5 ಮಂದಿಯನ್ನ ಬಂಧಿಸಿ ಕಂಬಿ ಹಿಂದೆ ತಳ್ಳಿದ್ದಾರೆ. ಯಾವಾಗ ದುಷ್ಕರ್ಮಿಗಳ ಕೈಗೆ ಬೇಡಿ ಬಿತ್ತೋ ಸಂತ್ರಸ್ತ ಹೆಣ್ಮಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ಮನವಿ ಮಾಡಿದ್ದಾರೆ. ನ್ಯಾಯ ಸಿಕ್ಕಿದೆ ಸರ್, ತುಂಬಾ ಖುಷಿ ಆಗ್ತಾ ಇದೆ. ಇವಾಗ ಪೊಲೀಸ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು, ಮೀಡಿಯಾ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಶಿಕ್ಷೆ ಕೊಡ್ಬೇಕು ಸರ್, ಅವ್ರಿಗೆ ಏನ್ ಶಿಕ್ಷೆ ಕೊಡ್ತಾರೋ ಕೊಡ್ಬೇಕು. ಅದು ಕಾನೂನು ಪ್ರಕಾರ ಏನಿದೆಯೋ ಅದ್ರ ಕೇಳಿ ಸರ್. ಈ ರೀತಿ ಯಾವ್ದು ಹೆಣ್ಮಕ್ಳಿಗೆ ಈ ತರ ನಂತರ ಆಗಿರೋ ತರ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಆಗ್ಬಾರ್ದು ಸರ್ ಈ ತರ. ಇನ್ನು ಗಾಂಜಾ ಗ್ಯಾಂಗ್ನ ದುಷ್ಕೃತ್ಯದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಪರಮೇಶ್ವರ್, ಇಂತಹ ಘಟನೆಗಳನ್ನು ಲಘುವಾಗಿ ಪರಿಗಣಿಸಲ್ಲ, ಕೂಡಲೇ ಕ್ರಮ ತೆಗೆದುಕೊಳ್ಳುವ ಕೆಲಸ ಆಗಿದೆ. ಇವೆಲ್ಲವೂ ಸಮಾಜದ ಮೇಲೆ ಪರಿಣಾಮ ಬೀರುತ್ತವೆ ಅಂದ್ರು. ಯಾರು ಅದರಲ್ಲಿ ಭಾಗಿಯಾಗಿರ್ತಾರೆ ಅವ್ರ ಮೇಲೆ FIR ಮಾಡ್ತಾರೆ, ಕರ್ಕೊಂಡು ಬಂದು ಅವ್ರಿಗೆ ಏನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ತಗೊಳ್ತಾರೆ, ಅದನ್ನ ಮಾಡೇ ಮಾಡ್ತಾರೆ. ಈಗ ಅರೆಸ್ಟ್ ಆಗಿದ್ಮೇಲೆ ಕ್ರಮ ತಗೊಂಡಿದ್ದಾರೆ ಅಂತ ಅರ್ಥ ಅಲ್ವಾ? ಹಾಗಾಗಿ ಇಂಥ ಘಟನೆಗಳಾದಾಗ ಅದನ್ನ ಯಾವುದನ್ನು ನಾವು ಲಘುವಾಗಿ ತಗೊಳಕ್ ಹೋಗಲ್ಲ. ಯಾಕೆಂದ್ರೆ ಇವೆಲ್ಲ ಸಮಾಜದಲ್ಲಿ ಆಗುವಾಗ ನಾವು ಬಹಳ ಗಂಭೀರವಾಗಿ ತಗೊಳ್ತೀವಿ ಇಂಥ ಘಟನೆಗಳನ್ನ. MLA ವಿವಾದ, ಇದೆಂಥ ಮಾತು ಶಿವಶಿವ. ಬೆಂಗಳೂರಿನ ಗಾಂಜಾ ಗ್ಯಾಂಗ್ ಅಟ್ಟಹಾಸಕ್ಕೆ ಇಡೀ ರಾಜಧಾನಿ ಜನರೇ ಬೆಚ್ಚಿ ಬಿದ್ದಿದ್ರು. ಈ ಬಗ್ಗೆ ಮಾತನಾಡುವಾಗ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಇದೊಂದು ಸಣ್ಣ ವಿಷಯ, ಕ್ರೈಮ್ ಆಗಲಿಲ್ಲ ಅಂದ್ರೆ ಪೊಲೀಸರಿಗೆ ಕೆಲಸವೇ ಇರಲ್ಲ ಎಂದಿದ್ದಾರೆ. ಅದ್ಯಾರೋ ಒಬ್ರು ಗಾಂಜಾ ಕೇಸ್ ಏನಂತ ಓದಿದೆ ಪೇಪರ್ನಲ್ಲಿ. ಅಂಥವೆಲ್ಲ ಆಗ್ತದೆ, ಸಣ್ಣ ಪುಟ್ಟ ಘಟನೆ. ಒಂದು ಕ್ರೈಮ್ಸ್ ನಡೆಯೋ ಸಹಜ. ಕ್ರೈಮ್ ಇಲ್ಲ ಅಂದರೆ ಪೊಲೀಸರಿಗೆ ಕೆಲಸನೇ ಇರಲ್ಲ. ಸಣ್ಣ ಪುಟ್ಟ ಕ್ರೈಮ್ ಆಗಿರ್ತವೆ, ಆಗಿಲ್ಲ ಅಂತಲ್ಲ.
ನಡೆದಿದೆ, ಅದನ್ನ ಏನು ಮಾಡ್ಬೇಕಾದ್ರೆ ಪನಿಷ್ಮೆಂಟ್ ಮಾಡ್ತೀವಿ. ಒಟ್ನಲ್ಲಿ ಗಾಂಜಾ ನಶೆಯಲ್ಲಿ ಪೌರುಷ ತೋರಿಸೋ ಇಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇನ್ನೊಮ್ಮೆ ಹೆಣ್ಮಕ್ಕಳ ಮುಂದೆ ಬಾಲ ಬಿಚ್ಚೋದಕ್ಕೂ ಹಿಂದೆ ಮುಂದೆ ನೋಡುವಂತಾಗಬೇಕು. ಆದೂರ್ ಚಂದ್ರು, ನ್ಯೂಸ್ 18, ಆನೇಕಲ್. ಮಾಜಿ ಸಂಸದ ಅನಂತಕುಮಾರ್ ಹೆಗಡೆಗೆ ರೋಡ್ ರೇಜ್ ಕಂಟಕ ಎದುರಾಗಿದೆ. ಹೆದ್ದಾರಿಯಲ್ಲಿ ಹಲ್ಲು ಮುರಿದ್ರು ಅನ್ನೋ ಕೇಸ್ನಲ್ಲಿ ನೋಟಿಸ್ ಅನ್ನು ನೀಡಲಾಗಿದೆ. ಉತ್ತರ ಕನ್ನಡ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ನಿನ್ನೆ ಸಂಜೆ ಬೆಂಗಳೂರಿಗೆ ಬರುತ್ತಿದ್ದಾಗ ನೆಲಮಂಗಲ ಬಳಿ ಗಲಾಟೆ ನಡೆದಿತ್ತು. ಮುಸ್ಲಿಂ ಸಮುದಾಯದ ಕುಟುಂಬಸ್ಥರ ಜೊತೆಗೆ ರೋಡ್ ರೇಸ್ ಪ್ರಕರಣ ನಡೆದು ಹಲ್ಲೆ ಆರೋಪ ಎದುರಾಗಿತ್ತು. ಅನಂತಕುಮಾರ್ ಹೆಗಡೆ ಕಾರು ಚಾಲಕ ಹಾಗೂ ಡ್ರೈವರ್ ಹಲ್ಲೆ ಮಾಡಿದ್ರು ಅನ್ನೋ ವಿಡಿಯೋಗಳು ವೈರಲ್ ಆಗಿದ್ವು. ರೋಡ್ ರೇಸ್ ಕೇಸ್ನಲ್ಲಿ ಗಾಯಗೊಂಡವರು ಕೊಟ್ಟ ದೂರು ಆಧರಿಸಿ ದಾಬಾಸ್ಪೇಟೆ ಪೊಲೀಸರು ಪ್ರಕರಣ ದಾಖಲಿಸಿ ಇಬ್ಬರನ್ನು ಬಂಧನ ಮಾಡಿದ್ರು. ಅನಂತಕುಮಾರ್ ಹೆಗಡೆ ಗನ್ಮ್ಯಾನ್ ಶ್ರೀಧರ್ ಹಾಗೂ ಕಾರು ಚಾಲಕ ಮಹೇಶ್ ಬಂಧನ ಮಾಡಿದ್ದ ಪೊಲೀಸರು ನೆಲಮಂಗಲ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ಆದರೆ ಪ್ರಮುಖ ಆರೋಪಿ ಅನಂತಕುಮಾರ್ ಹೆಗಡೆ ಬಂಧನ ಮಾಡಿಲ್ಲ ಎಂದು ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಬರೀ ಇಬ್ಬರಿಗೆ ಮಾತ್ರ ಕೋರ್ಟಿಗೆ ಬಿಡಕ್ಕೆ ಹೋಗಾರಂತೆ. ಮೇನ್ ಅದ್ರಾಗ ಇರೋದೇನೆ ಅನಂತಕುಮಾರ್ ಹೆಗಡೆ. ಇದು ದೊಡ್ಡವ್ರಿಗೂ ನ್ಯಾಯ, ಚಿಕ್ಕವ್ರಿಗೂ ನ್ಯಾಯನ್ರ? ಅದಕ್ಕೆ ಅವ್ರಿಗೆ ಅರೆಸ್ಟ್ ಮಾಡಬೇಕು. ಯಾರಿಗೆ? ಅನಂತಕುಮಾರು ಹೆಗಡೆ ಅವರಿಗೆ ಇದು ಅರೆಸ್ಟ್ ಮಾಡಿದಾಗ ನ್ಯಾಯ ಸಿಗ್ತದೆ. ದೊಡ್ಡವ್ರಿಗೊಂದು ಚಿಕ್ಕವ್ರಿಗೊಂದು ನ್ಯಾಯನಾ ಸರ್? ಮಾಜಿ ಸಂಸದರಿಗೆ ಪೊಲೀಸರಿಂದ ಶೋಕಾಸ್ ನೋಟಿಸ್. ವಿಡಿಯೋ ಆಧರಿಸಿ ತನಿಖೆ ಅಂದ್ರು ಎಎಸ್ಪಿ ನಾಗರಾಜ್. ಅನಂತಕುಮಾರ್ ಹೆಗಡೆ ಕಾರು ಚಾಲಕ ಹಾಗೂ ಗನ್ಮ್ಯಾನ್ ಹಲ್ಲೆ ಮಾಡುವ ದೃಶ್ಯಗಳನ್ನು ಆಧರಿಸಿ ಬಂಧನ ಮಾಡಿದ್ರೆ ಅನಂತಕುಮಾರ್ ಹೆಗಡೆ ಹಲ್ಲೆ ಮಾಡಿಲ್ಲ. ಆದರೆ ನಾಳೆ ವಿಚಾರಣೆಗೆ ಹಾಜರಾಗುವ ಮೂಲಕ ತನಿಖೆಗೆ ಸಹಕಾರ ಕೊಡಬೇಕು ಅಂತ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಮಾನ್ಯ ಮಾಜಿ ಸಂಸದರ ಮೇಲೂ ಸಹಿತ ದಾಖಲಾಗಿದೆ. ಅವರಿಗೆ ನಾವು ಈಗಾಗಲೇ ನೋಟಿಸ್ ಕೊಟ್ಟಿದ್ವಿ. ಅವರ ತನಿಖೆಯಲ್ಲಿ ನಿನ್ನೆ ಸಹಿತ ಹೇಳಿಕೆ ಕೊಟ್ಟಿದ್ದಾರೆ ಘಟನೆ ನಡೆದಿರುವಂಥದ್ದು. ಮೇಲ್ನೋಟಕ್ಕೆ ಅವರು ಏನು ನಮಗೆಲ್ಲ ಅದರ ಬಗ್ಗೆ ವಿಡಿಯೋ ಎಲ್ಲ ಲಭ್ಯ ಇದೆ. ಅದರ ಆಧಾರದ ಮೇಲೆ ನಮ್ಮ ಪ್ಲಸ್ ಸಾಕ್ಷ್ಯಾಧಾರಗಳ ಮೇಲೆ ತನಿಖೆ ನಡೀತಾ ಇದೆ. ಅವರು ಸಹಿತ ಮತ್ತೊಮ್ಮೆ ಅವ್ರ ನೋಟಿಸ್ ಇಶ್ಯೂ ಮಾಡಿದ್ವಿ. ಅವರು ಬಂದು ಹೇಳಿಕೆ ಪಡ್ಕೊಂಡು ಮುಂದಿನ ತನಿಖೆಗೆ ಗೊತ್ತು. ಗಾಯಾಳುಗಳಿಗೆ ತುಮಕೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. 3-4 ಜನರ ಹಲ್ಲುಗಳು ಮುರಿದಿವೆ ಎಂದು ಆರೋಪಿಸಲಾಗಿದೆ. ಪ್ರಕರಣದಲ್ಲಿ A1 ಆಗಿ ಅನಂತಕುಮಾರ್ ಹೆಗಡೆ ಇದ್ರೆ A2, A3 ಆಗಿ ಗನ್ಮ್ಯಾನ್ ಹಾಗೂ ಡ್ರೈವರ್ ಇದ್ರು. ಆದರೆ ಪೊಲೀಸರು ದೊಡ್ಡವರು ಅನ್ನೋ ಕಾರಣಕ್ಕೆ ಸೇಫ್ ಮಾಡ್ತಿದ್ದಾರೆ ಅನ್ನೋದು ದೂರುದಾರರ ಮಾತು. ಅನಂತಕುಮಾರ್ ಹೆಗಡೆ ಮೇಲೆ ಎಫ್ಐಆರ್ ದಾಖಲಾಗ್ತಿದ್ದ ಹಾಗೆ ಸ್ವತಃ ಎಸ್ಪಿ ಸಿಕೆ ಬಾಬಾ ಸ್ಥಳಕ್ಕೆ ಭೇಟಿ ನೀಡಿ ಖುದ್ದು ವಿಚಾರಣೆ ನಡೆಸಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ರು. ಜೊತೆಗೆ ದಾಬಾಸ್ಪೇಟೆ ಠಾಣೆ ಬಳಿ ಹೆಚ್ಚಿನ ಬಂದೋಬಸ್ತ್ ಮಾಡಿಕೊಳ್ಳಲಾಗಿತ್ತು. ಇದೀಗ ಎಫ್ಐಆರ್ನಲ್ಲಿ ದಾಖಲಾಗಿರುವ ಇಬ್ಬರು ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ದು ಅನಂತಕುಮಾರ್ ಹೆಗಡೆ ನಾಳೆ ವಿಚಾರಣೆಗೆ ಹಾಜರಾಗಬೇಕಿದೆ. ನೆಲಮಂಗಲ ಮನುಕುಮಾರ್ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. 3-4 ದಿನಗಳಿಂದ ಬಿಡುವು ಕೊಟ್ಟಿದ್ದ ವರ್ಣದೇವ ಮತ್ತೆ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾನೆ. ಮಲೆನಾಡು ಹಾಗೂ ಬೆಳಗಾವಿಯಲ್ಲಿ ಮಹಾ ಮಳೆಗೆ ಸುರಿತಾ ಇದೆ. ಈ ಬಾರಿ ಬೇಸಿಗೆಯ ಬಿಸಿಲಿಗಿಂತ ಮಳೆಗಾಲದ ಮಳೆ ಅಬ್ಬರ ನೋಡಿದ್ದೇ ಜಾಸ್ತಿ. ಬೇಸಿಗೆಯಿಂದಲೇ ಶುರುವಾಗಿರೋ ಮಳೆರಾಯ ಬಿಟ್ಟು ಬಿಡದೆ ಸುರಿತಿದ್ದಾನೆ. ಅದರಲ್ಲೂ ಮುಂಗಾರು ಮಳೆ ಶುರುವಾಗಿದ್ದು ಊರೂರನ್ನೇ ಮುಳುಗೇಳಿಸ್ತಿದೆ. 1 ವಾರ ರೆಸ್ಟ್ ಕೊಟ್ರೆ 15 ದಿನ ಬಿಟ್ಟು ಬಿಡದೆ ಮಳೆ ಸುರಿತಿದೆ. 3-4 ದಿನದಿಂದ ತಗ್ಗಿದ್ದ ಮಳೆ ಅಬ್ಬರ ಮತ್ತೆ ಜೋರಾಗಿದೆ. ಮಲೆನಾಡು ಹಾಗೂ ಬೆಳಗಾವಿ ಭಾಗದಲ್ಲಿ ಭಾರಿ ಮಳೆ ಬೀಳ್ತಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಹಾಮಳೆಯ ಜೊತೆಗೆ ಗುಡ್ಡದ ಗಂಡಾಂತರ ಶುರುವಾಗಿದೆ. ಶಿರೂರು ಗುಡ್ಡದ ಭಯ ಜನರನ್ನ ಬಿಟ್ಟು ಬಿಡದೆ ಕಾಡ್ತಿರೋ ಹೊತ್ತಲ್ಲೇ ಎಲ್ಲೆಂದರಲ್ಲಿ ಭೂಮಿ ಬಾಯ್ಬಿಡೋದಕ್ಕೆ ಶುರುವಾಗಿದೆ. ಶಿರ್ಸಿ ತಾಲೂಕಿನ ಅಡಿಕೆಜಡ್ಡಿ ಗ್ರಾಮದಲ್ಲಿ ಭಾರಿ ಮಳೆಯಾಗ್ತಿರೋದ್ರಿಂದಾಗಿ ಊರಿನ ಪ್ರಮುಖ ರಸ್ತೆಯೇ ಕುಸಿದು ಹೋಗಿದೆ. ಎಲ್ಲೆಂದರಲ್ಲಿ ಭೂಮಿ ಬಾಯ್ಬಿಡ್ತಿದ್ದು 10 ಹಳ್ಳಿಗಳ ಸಂಪರ್ಕ ಬಂದ್ ಆಗಿದೆ. ಯಾವ ಕ್ಷಣದಲ್ಲೂ ಭೂಮಿ ಪಾತಾಳಕ್ಕೆ ಕುಸಿಯೋ ಆತಂಕ ಕಾಡ್ತಿದೆ.
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಜೊತೆಗೆ ಸಮುದ್ರ ದೇವನೂ ಅಬ್ಬರಿಸುತ್ತಿದ್ದಾನೆ. ರಕ್ಕಸ ಅಲೆಗಳು ಕಡಲ ತೀರಕ್ಕೆ ಬಂದು ಅಪ್ಪಳಿಸುತ್ತಿದ್ದು ತೀರದ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ದಿನ ದೂಡ್ತಿದ್ದಾರೆ. ಭಾರೀ ಗಾಳಿ ಮಳೆಯಿಂದಾಗಿ ಹಲವು ಕಡೆಗಳಲ್ಲಿ ಶೆಡ್ಗಳು ದಿಕ್ಕಾಪಾಲಾಗಿದ್ದು ಮೀನುಗಾರರ ದೋಣಿ ಹಾಗೂ ಬಲೆಗಳಿಗೆ ಭಾರೀ ಹಾನಿಯಾಗಿದೆ. ಕಡಲು ಪ್ರಕ್ಷುಬ್ಧ ಆಗಿರೋದ್ರಿಂದ ಮೀನುಗಾರಿಕೆ ಸಂಪೂರ್ಣ ನಿಷೇಧ ಹೇರಿ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಕಳೆದ ವರ್ಷ ಗಂಗಾವಳಿ ನದಿಗೆ ಅಪ್ಪಳಿಸಿದ ಶಿರೂರು ಗುಡ್ಡ 10 ಜನರ ಪ್ರಾಣ ತೆಗೆದಿತ್ತು. ಭಾರೀ ಪ್ರಮಾಣದ ಗುಡ್ಡ ಕುಸಿದಿದ್ದರಿಂದ ಮಣ್ಣೆಲ್ಲ ಗಂಗಾವಳಿ ನದಿ ಸೇರಿತ್ತು. ಹೀಗಾಗಿ ನದಿಯಲ್ಲಿರೋ ಮಣ್ಣು ತೆಗೆಯೋದಕ್ಕೆ ಟೆಂಡರ್ ಕರೆದಿದ್ರೂ ಸಹ ಗುತ್ತಿಗೆದಾರರು ಮಾತ್ರ ಮುಂದೆ ಬರ್ತಿಲ್ಲ. ಇದು ಸ್ಥಳೀಯರ ನಿದ್ದೆಗೆಡಿಸಿದೆ. ನದಿಯಲ್ಲಿ ಭಾರೀ ಪ್ರಮಾಣದ ಮಣ್ಣಿರೋದ್ರಿಂದ ಅಕ್ಕಪಕ್ಕದ ಊರುಗಳಿಗೂ ನೀರು ನುಗ್ಗೋ ಸಾಧ್ಯತೆ ಇದೆ. ಹೀಗೆ ಮಳೆ ಮುಂದುವರಿದರೆ ಪ್ರವಾಹ ಕಟ್ಟಿಟ್ಟ ಬುತ್ತಿ. ಗಂಗಾವಳಿ ನದಿಯಲ್ಲಿ ಬಿದ್ದ ಮಣ್ಣಿನ ರಾಶಿಯನ್ನ ತೆಗಿಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ. ಇದನ್ನ ಬೇಸಿಗೆಯಲ್ಲಿ ತೆಗಿಬೇಕಿತ್ತು, ಯಾಕಂದ್ರೆ ನೀರಿನ ಹರಿವು ಅವಾಗ ಕಡಿಮೆ ಇರುತ್ತದೆ. ಆದರೆ ಅದನ್ನು ಯಾವುದೋ ಕಾರಣಕ್ಕೆ ಅದನ್ನು ತೆಗೆದಿರಲಿಲ್ಲ. ಈಗ ಅದಕ್ಕೆ ಟೆಂಡರ್ ಕರೆದಿದ್ದಾರೆ. ಈ ಟೆಂಡರ್ ಕರೆದ ಮೇಲೂ ಯಾರು ಆ ಮಣ್ಣನ್ನು ತೆಗಿಲಿಕ್ಕೆ ಬರ್ತಾ ಇಲ್ಲ. ಲಾಸ್ಟ್ ಒಂದು 7 days ಬ್ಯಾಕ್ ಅವರು ಶಾರ್ಟ್ ಟರ್ಮ್ ಟೆಂಡರ್ ಅನ್ನು ಕರೆದಿದ್ದಾರೆ. ಈಗ 23rd ಫೈನಲ್ ಡೇಟ್ ಇದೆ. ಸೊ ಅಲ್ಲಿ ತನಕ ನಾವು ನೋಡ್ಬೋದು ಯಾರು ಹಾಕ್ತಾರಂತ. ಒಂದು 3-4 ಪೀಪಲ್ ಬಂದು ಮಾತಾಡಿದಾರಂತ, ಡಾಕ್ಯುಮೆಂಟ್ಸ್ ಏನ್ ಸಬ್ಮಿಟ್ ಮಾಡಬೇಕು ಅಂತ. ಸೊ ಅದು ಪ್ರಕಾರ ಆಗುತ್ತೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಿದೆ. ಕಳೆದೊಂದು ವಾರದಿಂದ ನಿರಂತರ ಮಳೆಯಾಗ್ತಿದ್ದು ಮಹಾರಾಷ್ಟ್ರ ಮಳೆ ಎಫೆಕ್ಟ್ ಬೆಳಗಾವಿಗೂ ತಟ್ಟೋದಿಕ್ಕೆ ಶುರುವಾಗಿದೆ. ಕೃಷ್ಣಾ ನದಿ ನೀರಿನ ಹರಿವು ಕ್ಷಣಕ್ಕೂ ಏರಿಕೆಯಾಗ್ತಿದ್ದು ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ಮತ್ತೊಂದು ಸೇತುವೆ ಜಲಾವೃತವಾಗಿದೆ. ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಿದ್ದು ಈವರೆಗೂ 7 ಸೇತುವೆಗಳು ಜಲಾವೃತವಾಗಿವೆ. ಬೆಳಗಾವಿ ನಗರದಲ್ಲೂ ಮುಂಗಾರು ಮಳೆ ಅಬ್ಬರ ಚುರುಕಾಗಿದೆ. ನಿನ್ನೆ ಸಂಜೆಯಿಂದಲೂ ಎಡಬಿಡದೆ ಮಳೆ ಸುರಿತಿದ್ದು ರೈತರ ಕೃಷಿ ಚಟುವಟಿಕೆಗಳು ಶುರುವಾಗಿದೆ. ಭಾರೀ ಮಳೆಯಿಂದಾಗಿ ಮಲಪ್ರಭಾ, ಘಟಪ್ರಭಾ ನದಿ ನೀರಿನ ಹರಿವು ಕ್ಷಣಕ್ಕೂ ಏರಿಕೆಯಾಗ್ತಿದೆ. ಬೆಳಗಾವಿ ಜಿಲ್ಲೆಯ ಬಹುತೇಕ ತಾಲೂಕಿನಲ್ಲಿ ಭಾರೀ ಮಳೆಯಾಗ್ತಿದೆ. ಬೈಲಹೊಂಗಲ, ಖಾನಾಪುರ, ಕಿತ್ತೂರು, ಗೋಕಾಕ್ನಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು 100 ಎಕರೆ ಗದ್ದೆ ಜಲಾವೃತವಾಗಿದೆ. ಎಲ್ಲೆಂದರಲ್ಲಿ ನೀರು ನುಗ್ತಿರೋದ್ರಿಂದ ಭತ್ತದ ಗದ್ದೆಗಳೆಲ್ಲ ಸಮುದ್ರದಂತಾಗಿವೆ. ಹಾಸನ ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ನಿರಂತರವಾಗಿ ಮಳೆ ಸುರಿತಿರೋದ್ರಿಂದ ಸಕಲೇಶಪುರ ತಾಲೂಕಿನ ಆನೆಮಹಲ್ ಹಾಗೂ ದೋಣಿಗಲ್ ನಡುವೆ ಇರೋ ರಾಷ್ಟ್ರೀಯ ಹೆದ್ದಾರಿ 75ರ ತಡೆಗೋಡೆ ಕೊಚ್ಚಿ ಹೋಗಿದೆ. 100 ಮೀಟರ್ ಉದ್ದದ ಗೆಬ್ರಿಯವನ್ ವಾಲ್ ದಿಕ್ಕಾಪಾಲಾಗಿದ್ದು ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುತ್ತಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಮಳೆರಾಯ ಭಾರೀ ಅವಾಂತರ ಸೃಷ್ಟಿಸುತ್ತಿದ್ದಾನೆ. ಹೆತ್ತೂರಿನಲ್ಲಿ ಗೌರಮ್ಮ ಅನ್ನೋರ ಮನೆ ಕುಸಿದು ಬಿದ್ದಿದ್ದು ಇಡೀ ಕುಟುಂಬ ಬೀದಿಗೆ ಬಿದ್ದಿದೆ. ಮಳೆಗಾಲದಲ್ಲಿ ಎಲ್ಲಿಗೆ ಹೋಗೋದು, ಹೇಗೆ ಜೀವನ ನಡೆಸೋದು ಅಂತ ಕಣ್ಣೀರಿಡ್ತಿದ್ದಾರೆ. ಹಾಗೆ ಆಲೂರು ಭಾಗದಲ್ಲೂ ಭಾರೀ ಮಳೆಯಾಗ್ತಿದ್ದು ಲಕ್ಷ್ಮಣ್ ಅನ್ನೋರ ಮನೆ ಮೇಲೆ ಬೃಹದಾಕಾರದ ಮರ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾವೇರಿ ಕೊಳ್ಳದಲ್ಲಿ ಭಾರೀ ಮಳೆಯಾಗ್ತಿರೋದ್ರಿಂದ ಕೆಆರ್ಎಸ್ ಡ್ಯಾಂ ತುಂಬಿ ತುಳುಕೋದಿಕ್ಕೆ ಶುರುವಾಗಿದೆ. 15ರಿಂದ 30 ಸಾವಿರ ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗ್ತಿದ್ದು ನದಿ ತೀರದ ಜನ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆ ನೀಡಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಮುಂಗಾರು ಮಳೆ ಹೊಡೆತ ಜೋರಾಗಿದೆ. ಚನ್ನಪಟ್ಟಣದಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗ್ತಿದ್ದು ಜನ ಕಂಗಾಲಾಗಿದ್ದಾರೆ. ಒಟ್ನಲ್ಲಿ 3-4 ದಿನ ಬಿಡುವು ಕೊಟ್ಟಿದ್ದ ವರುಣದೇವ ಮತ್ತೆ ಆರ್ಭಟಿಸೋದಕ್ಕೆ ಶುರು ಮಾಡಿದ್ದಾನೆ. ಮುಂದಿನ 4-5 ದಿನ ಇದೇ ರೀತಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.